ಶರವಣ್ ಸಭಾಪತಿಗಳೇ, ಚುಕ್ಕಾಗಿರ್ತಿನ ಪ್ರಶ್ನೆ ಸಂಖ್ಯೆ 84 ಬ್ರಾಕೆಟಲ್ಲಿ 916 ಅಂತಿದೆ. ಸೊ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಆ ಕ್ವಶ್ಚಿನ್ 916 ಅಂತ ಬಂದಿತ್ತು, ಅಂದರೆ ಪ್ಯೂರ್ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೆ. ಆ ಕ್ವಶ್ಚಿನ್ಗೆ ಉತ್ತರ ಕೂಡ ಪ್ಯೂರ್ ಆಗಿ ಬರುತ್ತೆ ಅಂತ ನನಗೆ ಒಂದು ವಿಶ್ವಾಸ ಇತ್ತು. ಆದರೆ ನಮ್ಮ ಸಚಿವರು ಬೆಳಗಾಂ ಅಧಿವೇಶನದಲ್ಲಿ ಅವರೇ ಭರವಸೆ ಕೊಟ್ಟರು ನನಗೆ. ಆ ಭರವಸೆನ ಇಷ್ಟವರೆಗೂ ಈಡೇರಿಸಿಲ್ಲ. ನನ್ನದೇ ಪ್ರಶ್ನೆ ಅಲ್ಲಿ ಕೂಡ ನೋಡಿ, ಕಾಲಮ್ ನಂಬರ್ 4K ಉಲ್ಲಂಘನೆ ಮಾಡಿರತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಅನುಬಂಧದಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಯಾರಿಗೆ ಏನೇನು ಮಾಡಿದ್ದೀರ ಅಂತೇಳಿ ಫುಲ್ ಮಾಹಿತಿ ಇದೆ ನನ್ನ ಹತ್ರ. ನೀವು ಉತ್ತರದಲ್ಲಿ ಏನು ಹೇಳಲಿಲ್ಲ, ಬಟ್ ಅನುಬಂಧದಲ್ಲಿ ಕೆಲವು ವಿಚಾರಗಳನ್ನ ತಾವು ತೋರಿಸಿದ್ದೀರಿ. ನಾನು ಕೇಳ್ತಾ ಇರತಕ್ಕಂಥದ್ದು ಈ ಒಂದು 4K ಏನಿದೆ ಅದನ್ನು ಯಾಕೆ ಇನ್ನೂ ನೀವು ಜಾರಿಗೆ ತಂದಿಲ್ಲ? ಅದರಲ್ಲಿ ಇರತಕ್ಕಂಥದ್ದನ್ನು ತಾವು ಸರ್ಕಾರ ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೀರಿ? ಇವತ್ತು ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆಯಾ, ಇಲ್ಲ ಕೆಲಸ ಪ್ರಾಮಾಣಿಕ ಅಧಿಕಾರಿಗಳು ಯಾರಿದ್ದಾರೆ, ಅನುಭವಸ್ಥರು ಯಾರಿದ್ದಾರೆ, ಅದಕ್ಕೆ ಎಲಿಜಿಬಿಲಿಟಿ ಯಾರಿದ್ದಾರೆ ಅಂಥವ್ರು ನಿಯೋಜನೆ ಮಾಡೋದು ಬಿಟ್ಟು ಬೇರೆ ಬೇರೆ ಜೂನಿಯರ್ಸ್ಗೆ ಅವಕಾಶ ಕೊಡ್ತಾ ಇದ್ದೀರಿ. ನಿಜವಾದ ಫಲಾನುಭವಿಗಳಿಗೆ ಏನು ಕೆಲಸ ಆಗಬೇಕು ನಿಮ್ಮ ಇಲಾಖೆ ವತಿಯಿಂದ ಅದು ಆಗ್ತಾ ಇಲ್ಲ. ಅದು ನನ್ನ ಕಳಕಳಿ ಇದೆ. ಮತ್ತು ಈಗ ತಾವು ಈ ಅರ್ಬನ್ ಪ್ಲಾನಿಂಗಲ್ಲಿ ನಗರಾಭಿವೃದ್ಧಿ ಅಧಿಸೂಚನೆ ಒಂದು ಹೊರಡಿಸಿದ್ದೀರಿ 11/4/22 ನೋಡಿ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, 4 ಏನಿದೆ ಅದನ್ನು ಅಳವಡಿಸ್ಕೊಳ್ಳೇಬೇಕು. ಅದನ್ನು ಸಂದರ್ಭದಲ್ಲಿ ಆಗಲಿ, ನಿಯೋಜನೆ ಮಾಡುವಂಥ ಸಂದರ್ಭದಲ್ಲಾಗಲಿ, ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಾಗಲಿ. ಏನು ಸರ್ ಕ್ವಶನ್ ಓದ್ಬೇಡ, ಕೇಳು. ಅಲ್ಲಲ್ಲ, ಪ್ರಶ್ನೆ ಇಲ್ಲ, ಏನಿದೆ ಅಂತ ನಿಯಮನ ಅವ್ರಿಗೆ ತಿಳುವಳಿಕೆ ಮೂಡಿಸ್ತಾ ಇದ್ದೀನಿ. ಅವರೇ ಹೇಳಿದ್ದಾರೆ ಮುಗಿಸ್ತೀನಿ ಅಂತ. ನೋಡಿ, ಈ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಸಚಿವರೇ, ಸುರೇಶಣ್ಣ ಕೇಳಿಸ್ಕೊಳ್ಳಿ, ನೀವು ಬುದ್ಧಿವಂತರಿದ್ದೀರಿ, ಕೇಳಿಸ್ಕೊಳ್ಳಿ. ಸ್ನೇಹಿತರು, ನೀವು ನನ್ನ ಸಲಹೆ ಕೊಡ್ಲಿ ಅಂತ ಹೇಳ್ತಾ ಇದ್ದೀವಿ. ಆಯ್ತು, ಒಳ್ಳೇದಾಯ್ತು. ನೀವು ನಮ್ಮ ಸಲಹೆ ಯಾವಾಗಲೂ ಸ್ವೀಕಾರ ಮಾಡ್ತೀರಿ, ಧನ್ಯವಾದ. 2012 ನಾವು ಹಳ್ಳಿಗಳಲ್ಲಿ ಅಧ್ಯಕ್ಷ ಏನಾಗ್ತಾ ಇದೆ, ಈ ಕ್ಲಸ್ಟರ್ ಪ್ಲಾನ್ ಅಂತ ಮಾಡ್ತೀರಿ, ಆಯ್ತಲ್ಲ. ಅದರಲ್ಲಿ ಏನು ಆಗಬೇಕೋ ಅದು ಇಷ್ಟುವರೆಗೂ ಏನೂ ಆಗ್ತಾ ಇಲ್ಲ. ಆ ಕಾರ್ಯಗಳು ನಡೀತಾ ಇಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಇಲ್ಲ ಅಲ್ಲಿ. ಅದನ್ನ ಕೂಡ ತಾವು ಗೌರವ ಹರಿಸಬೇಕು. ಮತ್ತೆ ಆ ರೂಲ್ಸ್ ಮಾಡಬೇಡ. ಮೊನ್ನೆ ಸಭಾಧ್ಯಕ್ಷರೇ, ಶರಣವರು KTCP 9061 ಕಲಂರ ಪ್ರಕಾರ ಗ್ರಾಮಾಂತರ ಯೋಜನಾ ಸಹಾಯಕರ ನಿರ್ದೇಶಕರ ಕಚೇರಿಗೆ ನಗರ ಯೋಜನೆಯಲ್ಲಿ ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿಯನ್ನು ಪಡೆದಿರೋರನ್ನ ಮಾತ್ರ ಹಾಕಬೇಕು ಅಂತ ಹೇಳಿ ಅವ್ರ ಪ್ರಶ್ನೆ ಅಲ್ವಾ? ಹೌದು ಸಭಾಧ್ಯಕ್ಷ, ಇದು ನಮ್ಮ KTCP ಆ್ಯಕ್ಟಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವ್ರು ಮಾತ್ರ ಈ ಗ್ರಾಮಾಂತರ ನಗರ ಯೋಜನೆಗೆ ಹಾಕಬೇಕು ಅಂತ ಇದೆ ಸಭಾಧ್ಯಕ್ಷರೇ. ಆದ್ದರಿಂದ ಸಭಾಧ್ಯಕ್ಷ, ಈ ಸ್ಥಳೀಯ ಯೋಜನಾ ಪ್ರಾಧಿಕಾರಗಳನ್ನು ಘೋಷಿಸದೇ ಇರುವ ಕಚೇರಿಗಳಲ್ಲಿ ನಗರ ಯೋಜನೆಯಲ್ಲಿ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿ ಪಡೆದಿರುವ ಸಹಾಯ ನಿರ್ದೇಶಕರ ದರ್ಜೆಗೆ ಕಡಿಮೆ ಇಲ್ಲದಂಥ ಅಧಿಕಾರಿಗಳನ್ನ, ಅಂದರೆ ಇದು ಎಬವ್ ದಿ ದಿಸ್ ಥಿಂಗ್ ಸಭಾಧ್ಯಕ್ಷ, ಅವ್ರನ್ನ ಹಾಕಬೇಕು ಅಂತ ರೂಲ್ಸ್ ಇದೆ ಸಭಾಧ್ಯಕ್ಷ. ಅದನ್ನೇ ನಾವು ಈ KTCP ಆ್ಯಕ್ಟಲ್ಲಿ ಇದೆ ಸಭಾಧ್ಯಕ್ಷ, ಅದ್ರ ಪ್ರಕಾರನೇ ನಾವು ಮಾಡಬೇಕು ಸಭಾಧ್ಯಕ್ಷ. ಇಲ್ಲಿ ಸರ್ವಣ ಹೇಳಿದ ಪ್ರಕಾರ ಅಷ್ಟು ನಮಗೆ ಶಾರ್ಟೇಜ್ ಆಫ್ ಹ್ಯಾಂಡ್ಸ್ ಇದೆ ಸಭಾಧ್ಯಕ್ಷ. ಎಲ್ಲ ಜಾಗಗಳಲ್ಲೂ ಈ ದರ್ಜೆಗೆ ಸೀಮಿತ ಆಗಿರುವಂಥದ್ದು ಸುಮಾರು 170 ಪೋಸ್ಟ್ಗಳಿದೆ ಸಭಾಧ್ಯಕ್ಷ. 170 ಜನ ಇಲ್ಲ ಸಭಾಧ್ಯಕ್ಷ. ಅದಕ್ಕೆ ನಾವು ಕೆಳಗಡೆ ಇರುವಂಥ ಅಂಥದ್ದವ್ರನ್ನ ಇನ್ಚಾರ್ಜ್ ಆಗಿ ಮಾಡ್ತಾಯಿದ್ದೀವಿ ಸಭಾಧ್ಯಕ್ಷ. ಮತ್ತು ಆ ಇನ್ಚಾರ್ಜ್ ಆಗಿ ಮಾಡಿರೋರಿಗೂ ಒಂದು 40-50 ಸಂಖ್ಯೆಯಲ್ಲಿ ಅವರಿಗೆ 2 ವರ್ಷ ನಾವು ರಜಾ ಕೊಟ್ಟು ಸಭಾಧ್ಯಕ್ಷ ಈ ಸ್ನಾತಕೋತ್ತರ ಪದವಿ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನು ಸಹ ಅವ್ರನ್ನ ಟ್ರೈನಿಂಗ್ ಕಳಿಸ್ತಾ ಇದ್ದೀವಿ ಸಭಾಧ್ಯಕ್ಷ. ಆದ್ದರಿಂದ ಈ ಹುದ್ದೆಗಳಿಗೆ ಅವ್ರನ್ನ ಹಾಕಿದ್ದೀವಿ ಸಭಾಧ್ಯಕ್ಷ. ಮತ್ತು ನೇರ ನೇಮಕಾತಿಯಲ್ಲಿ ಫೈನಾನ್ಸಲ್ಲಿ ಕೇಳಿದ್ದೀವಿ ಸಭಾಧ್ಯಕ್ಷ. 7 ಹುದ್ದೆಗಳನ್ನ ನಾವು ಡೈರೆಕ್ಟಾಗಿ ತಗೋತೀವಿ ಅಂತ ಹೇಳಿ ಅದನ್ನು ತಗೋಬೇಕು ಅಂತೇಳಿ ಆರ್ಥಿಕ ಇಲಾಖೆಗೆ ನಾವು ಕಳಿಸ್ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಅವರು ಅಲ್ಲಿಂದ ನಮಗೆ
ಅವರು ರೆಕಮೆಂಡ್ ಮಾಡಿದ ತಕ್ಷಣ ಆ 7 ಹುದ್ದೆಗಳನ್ನ ಸಹ ನಾವು ಫುಲ್ ಮಾಡ್ತೀವಿ ಸಭಾಧ್ಯಕ್ಷರೇ. ಮತ್ತು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸಹಾಯಕ ನಿರ್ದೇಶಕರ ದರ್ಜೆಗಿಂತ ಕೆಳಹಂತದ ಅಧಿಕಾರಿಗಳು ನಗರ ಯೋಜಕರನ್ನು ಈ ಜಾಗಕ್ಕೆ ಹಾಕ್ತಾ ಇದ್ದೀವಿ ಅಂತ ಮಾನ್ಯ ಶಾಸಕರ ಪ್ರಶ್ನೆ ಇದೆ ಸಭಾಧ್ಯಕ್ಷರೇ. ನಿಜ ಸಭಾಧ್ಯಕ್ಷರೇ, ನಮಗೆ ಶಾರ್ಟೇಜ್ ಆಫ್ ಹ್ಯಾಂಡ್ಸ್ ಇರೋದ್ರಿಂದ ಯಾರು ನಮ್ಮಲ್ಲಿ ನುರಿತ ಟೌನ್ ಪ್ಲಾನರ್ಸ್ ಇದ್ದಾರೆ ಅವ್ರನ್ನ ಟೆಂಪ್ರವರಿಯಾಗಿ ಹಾಕಿರೋದು ಶಾಸಕರೇ, ಅಲ್ಲಿಗೆ ಪರ್ಮನೆಂಟ್ ಅಂತ ಹಾಕಿಲ್ಲ, ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಹಾಕಿರೋದು ಸಭಾಧ್ಯಕ್ಷರೇ. ಮತ್ತು ಕೆಲವು ಸಭಾಧ್ಯಕ್ಷ ಸಹಾಯಕ ನಿರ್ದೇಶಕರು ನೀವು ಇದ್ದಾರೆ ನೀವು ಹೇಳಿರೋ ಪ್ರಕಾರ, ಆದರೆ ಹಲವಾರು ಜನಗಳ ಮೇಲೆ ಎನ್ಕ್ವೈರೀಸ್ ಎಲ್ಲ ಇದೆ ಸರ್ವಣ್ಣ ಅವರೇ. ಲೋಕಾಯುಕ್ತ ಆಗಿದೆ, ಎನ್ಕ್ವೈರೀಸ್ ಇದೆ, ಅವ್ರದ್ದೆಲ್ಲ ಅವರು ಫಿಟ್ ಅಲ್ಲ ಆ ಜಾಗಕ್ಕೆ, ಮತ್ತೆ ಅಲ್ಲಿ ಹೋಗಿ ಮತ್ತೆ ಅಪರಾಧ ಮಾಡ್ತಾರೆ ಅಂತೇಳಿ ಅಂಥವ್ರು ಕೆಲವ್ರಿಗೆ ನಾವು ಆ ಜಾಗನ ಕೊಟ್ಟಿಲ್ಲ, ಅವ್ರಿಗೆ ಹಿಂಗೆ ವೆಯ್ಟಿಂಗಲ್ಲಿ ಇಟ್ಟಿದ್ದೀವಿ ಸಭಾಧ್ಯಕ್ಷರೇ. ಆದ್ದರಿಂದ ಆರ್ಥಿಕ ಇಲಾಖೆಯಿಂದ ನಮಗೆ ಸಹಮತಿ ಬಂದ ತಕ್ಷಣ ಉಳಿದ ಏನು ಖಾಲಿ ಇದ್ದಾವೆ ಪೋಸ್ಟ್ಗಳು ಅವನ್ನೂ ತುಂಬಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಯಾರು ನಗರ ಯೋಜಕರಿದ್ದಾರೆ ಅವರಿಗೆ ಟ್ರೈನಿಂಗ್ ಕಳಿಸಿ ಅವ್ರಿಗೂ ಸಹ ಸ್ನಾತಕೋತ್ತರ ಪದವಿ ಸಿಗೋಂಗೆ ಮಾಡ್ತೀವಿ ಸಭಾಧ್ಯಕ್ಷ. ಅದರಿಂದ ಕೆಳ ಹಂತದ ಅಧಿಕಾರಿಗಳನ್ನ ಇಲ್ಲಿ ಹಾಕುವಂಥ ಅವಶ್ಯಕತೆ ಇಲ್ಲ ಸಭಾಧ್ಯಕ್ಷ. ಯಾಕಂದರೆ ನಗರ ಯೋಜನೆ ಡೆಪ್ಟಿ ಡೈರೆಕ್ಟರ್ಸು ಎಲ್ಲ ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋರು ಸಭಾಧ್ಯಕ್ಷ, ಅವ್ರು ನುರಿತ ವ್ಯಕ್ತಿಗಳೇ ಆಗಬೇಕು. ಸೊ ಈ ಟೌನ್ ಪ್ಲ್ಯಾನರ್ಸ್ ಎಲ್ಲ ಇರೋರು ಅವರು ಡಿಪ್ಲೊಮಾ ಓದ್ಕೊಂಡು ಬಂದಿರೋರೆ ಸರ್ವಣ್ಣ ಅವರೇ. ಸೊ ಅವ್ರಿಗೂ ಸಹ ಟ್ರೈನಿಂಗ್ ಕೊಟ್ಟು ಇಂಥ ಅಧಿಕಾರಿಗಳನ್ನ ಹಾಕ್ತೀವಿ. ನೀವು ಹೇಳಿರೋ ಪ್ರಕಾರ ಕಡಿಮೆ ಇದೆ ಸಂಖ್ಯೆ, ಆ ಸಂಖ್ಯೆ ಪೂರ್ಣ ಆದಮೇಲೆ ಎಲ್ರಿಗೂ ಸ್ನಾತಕೋತ್ತರ ಪದವಿ ಮತ್ತು ಅದಕ್ಕೆ ಮೇಲ್ಪಟ್ಟಂತೆ ಇರುವಂತಹ ಅರ್ಹತೆ ಹೊಂದಿರುವಂಥವ್ರನ್ನ ಈ ನಗರ ಮತ್ತು ಗ್ರಾಮಾಂತರ ಯೋಜನೆಗೆ ನಾವು ನಿಯೋಜನೆ ಮಾಡ್ತೀವಿ ಸರ್. ಅಲ್ಲ, ತಾವು ತಮ್ಮ ಕಳಕಳೆನೇ ನಾನು ಮೆಚ್ತೀನಿ. ತಾವು ಹೇಳಿದಿರಿ ಯೋಜನೆ ಬದ್ಧ ನಗರವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೀರಿ. ಆ ನಗರವನ್ನು ರಚನೆ ಮಾಡಬೇಕಾಗಿದ್ರೆ ನೀವು ಎಲ್ಲ ತಾತ್ಕಾಲಿಕ ಅಂತೇಳಿ ತಮ್ಮ ಟ್ರಾನ್ಸ್ಫರ್ ಆದೇಶದಲ್ಲಿ ಕೂಡ ಬರೆದಿದ್ದೀರಿ ಟೆಂಪ್ರವರಿ ಅಂತೇಳಿ. ಟೆಂಪ್ರವರಿ ಅಂತ ಕೊಟ್ಟಾಗ ಆ ಅಧಿಕಾರಿ ಎಲ್ಲಿಂದ ಕೆಲಸ ಮಾಡ್ತಾರೆ? ಅವರಿಗೆ ಯಾವ ಬದ್ಧತೆ ಇಟ್ಕೊಂಡು ಅವ್ರಿಗೆ ಯಾವಾಗ ನಮ್ಮನ್ನು ತೆಗಿತಾರೋ ಅಂತೇಳಿ ಆತಂಕದಲ್ಲೇ ಇರ್ತಾರೆ. ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ನಿಮ್ಗೆ ಏನು ಕಷ್ಟ? ನೀವು ಹಿಂದಿನ ಅಧಿವೇಶನದಲ್ಲಿ ನೀವೇ ಭರವಸೆ ಕೊಟ್ರಿ, ಇದೇ ಸದನದಲ್ಲಿ ಹೇಳಿದಿರಿ, ಏನು 4K ಮತ್ತು ಸೆಕ್ಷನ್ 17 ಅಡಿಯಲ್ಲಿ ನಿಯಮಗಳನ್ನು ನಾನು ಜಾರಿಗೆ ತರ್ತೀನಿ ಅತಿ ಶೀಘ್ರವಾಗಿ ಅಂತ ಹೇಳಿದ್ರಿ, ನೀವೇ ಹೇಳಿದ್ದೀರಾ. ಆದರೆ ಇಷ್ಟುವರೆಗೂ ಅದ್ರ ಕಡೆ ಗಮನ ಹರಿಸಿಲ್ಲ. ಅದು ಯಾವಾಗ ತರ್ತೀರಾ ಅದನ್ನಾದ್ರು ಹೇಳ್ಬಿಡಿ, ಇನ್ನೊಂದ್ಸತಿ ಹೇಳ್ಬಿಡಿ. ನಿಮ್ಮ ಮಾತಿಗೆ ನಿಮ್ಮ ಕಮಿಟ್ಮೆಂಟ್ಗೆ ನೀವು ಸ್ಟ್ಯಾಂಡ್ ಆಗಬೇಕು. ಅದು ಆಗಿಲ್ಲ. ಆಮೇಲೆ ಇದು ಏನಾಗ್ತಾ ಇದೆ, ಈ ಭಾಳ ಕಡೆ ಈ ಕೆಲಸ ಮಾಡೋಕ್ಕೆ ಸೀನಿಯರ್ ಬೇಕಾಗುತ್ತೆ. ಯಾವುದೇ ಪ್ಲಾನಿಂಗ್ ಮಾಡಬೇಕಂದ್ರೂ ಕೂಡ ಯೋಜನೆಯ ವಿಚಾರದಲ್ಲಿ ಆ ಸೀನಿಯರ್ ಆಫೀಸರ್ಸ್ ಇಲ್ಲ ಅಂದರೆ ಟೆಂಪ್ರರಿ ಬರೋದು ಎಲ್ಲೆಲ್ಲೋ ಬೇರೆ ಇದರಿಂದ ಬರ್ತಾರೆ. ಅದು PWDಯಿಂದ ತಗೋತಿರೋ ಬೇರೆ ಕಡೆಯಿಂದ ತಗೋತಿರೋ ಅದು ನಿಮ್ಗೆ ಬಿಟ್ಟಿದ್ದು ತಗೋತೀರಾ. ಬಟ್ ಅವ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ, ಅವ್ರಿಗೆ ಅನುಭವನೂ ಇರಲ್ಲ ಜೂನಿಯರ್ಸ್ಗೆ. ಅದಕ್ಕೋಸ್ಕರ ತಾವು ಕೂಡಲೇ ಇದನ್ನು ಏನು ಹೇಳಿದ್ದೀರಿ ಆ 4K ಮತ್ತು ಸೆಕ್ಷನ್ 17 ಏನಿದೆ ಅದನ್ನು ಆ ನಿಯಮವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವಾಗ ಮಾಡ್ತೀರಾ ಅದನ್ನು ನನಗೆ ಹೇಳ್ಬಿಡಿ. ಸಭಾಧ್ಯಕ್ಷರೇ, ಈ 4K ರೆಗ್ಯುಲೇಷನ್ ಬಗ್ಗೆ ಕೇಳಿದ್ರು. 4K ರೆಗ್ಯುಲೇಷನ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಅದು ಪ್ರಸ್ತುತ ನಮ್ಮ ಮುಂದೆ ಇದೆ ಸಭಾಧ್ಯಕ್ಷರೇ, ಅದನ್ನು ಮಾಡ್ತೀವಿ ಸಭಾಧ್ಯಕ್ಷರೇ. ಇದಕ್ಕೆ ತಕ್ಕಂಗೆ ರೂಲ್ಸ್ ಸಹ 2025ರಲ್ಲಿ ನಾವು ನೋಟಿಫೈ ಮಾಡಿದ್ದೀವಿ, ರೂಲ್ಸ್ ಫ್ರೇಮ್ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಆದಷ್ಟು ಶೀಘ್ರವಾಗಿ ಈ 4K ರೆಗ್ಯುಲೇಷನ್ಸ್ನ ನಾವು ಆ್ಯಕ್ಟ್ ಮಾಡ್ತೀವಿ ಸಭಾಧ್ಯಕ್ಷರೇ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಲಿಖಿತ